ಗೂಡ್ಸು. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯಪ್ಪ, ನನ್ನ ಜೀವನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅನ್ಕೊಂಡಿದ್ದೋ ಆ ಕೆಲಸನೇ ಮಾಡಂಗಾಗೋಯ್ತಲ್ಲ. ಅಪ್ಪ, ಏನಪ್ಪ ಇದು? ಬೀದಿ ಲೈಟ್ ಕಂಬ ತರ ನನ್ನ ಸೊಂಟ ನೆಟ್ಟಿಗೆ ನಿಂತ್ಬಿಟ್ಟಿದೆ, ಹೋಗ್ತಾನೆ ಇಲ್ವಲ್ಲ. ಏನು ಮಾಡಕ್ಕಾಗಲ್ಲ, ಬಗ್ಸು ಗೂಡ್ಸು. ಅಯ್ಯೋ ನನ್ನ ಕರ್ಮ. ಬೇಕಾಗಿತ್ತ ಕಾಮಿನಿ ನಿನಗಿದೆಲ್ಲ? ಅಯ್ಯೋಲೇ, ಏನ್ ಕರ್ಮನೋ ನಂದು. ಇಲ್ಲ, ನಾನೇ ಕ್ಲೀನ್ ಮಾಡಿ ಸಾಯ್ಬೇಕು. ಮಾಡ್ತೀನಿ ನಿಮ್ಮೆಲ್ಲನೂ. ಅಯ್ಯೋ ಪರಮಾತ್ಮ ದೇವ್ರೇ, ರಂಗೋಲೆ ಬಿಟ್ಟು ಎಷ್ಟು ವರ್ಷ ಆಗಿತ್ತಪ್ಪ. ಇದು ಬೇರೆ ನನ್ನ ಡ್ರೆಸ್ ಕಲರೇ ಇದೆ. Hello? 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 ಎಂತ ಆಶ್ಚರ್ಯ, ಎಂತ ಆಶ್ಚರ್ಯ. ರಂಗ್ ರಂಗ್ ಆಟಗಳನ್ನ ಆಡ್ತಿದ್ದವರು ಈಗ ರಂಗೋಲಿ ಬಿಡ್ತಿದ್ದೀರಾ. ಓ ಮೈ ಗಾಡ್, ಸೂರ್ಯದೇವ, ನೀನೇನಾದ್ರೂ ಬೇರೆ ದಿಕ್ಕಲ್ಲಿ ಹುಟ್ಬಿಟ್ಯಾ? ಏನ್ ಕತೆ? ಮನೆಗೆ ಬಂದ್ವಾ, ಕೆಲಸ ಮುಗಿಸ್ಕೊಂಡು ಹೋದ್ವಾ ಅಂತ ಇರ್ಬೇಕು. ಏನೇನೋ ತಲೆ ಹರಟೆ ಮಾಡಬಾರ್ದು. ಹೋಗೋ. ಅದೇ ಅನ್ಕೊಂಡೆ, ಕೊಬ್ಬು ಕಡಿಮೆ ಆದ್ರೆ ಕಾಮಿನಿ ದೇವಿನೇ ಅಲ್ವಲ್ಲ ಅಂತ. ಸೊಂಟ ಬಗ್ಸಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ರೂ ಸೊಕ್ಕು ಮಾತ್ರ ಇಳಿಲಿಲ್ಲ ಅಲ್ವಾ? ಮಾಡಿ ಮಾಡಿ ಅನ್ಭವಿಸ್ತೀರಾ. ಅಯ್ಯೋ ದೇವ್ರೆ, ಇವನು ಸಹಿತ ನನ್ನ ಆಡ್ಕೊಳಂಗ ಆಗೋಯ್ತು. ಇವ್ರ ಕೈಲೆಲ್ಲ ಮಾತು ಕೇಳಂಗ ಆಗೋಯ್ತಲ್ಲ. ಏನ್ ಜೀವನಾನೋ ನಂದು. ನನ್ ಕರ್ಮ.
ವಾವ್ ವಾವ್, ಏನಪ್ಪ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಅಲ್ಲ, ಬೇರೆ ದಿಕ್ಕಲ್ಲಿ ಹುಟ್ಟೋದಿರ್ಲಿ, ಇವತ್ತೇನಾದ್ರೂ ಎರಡೆರಡು ಸೂರ್ಯ ಬಂದ್ಬಿಟ್ಟಿದಾನ ಹೇಗ್ ಕತೆ? ಊಹೆಗೂ ಮೀರಿದ ವಿಚಾರಗಳೆಲ್ಲ ನಡೀತಿದ್ಯಲ್ಲ, ಸೂಪರ್. ರಚನಾ, ಯಾವಾಗ ಬಂದೆ? ಈಗ ತಾನೇ ಜಸ್ಟ್ ಹೊಸ ಗ್ರಹಕ್ಕೆ ಕಾಲಿಡ್ತಾ ಇದೀನಿ ಕಮ್ಲಿ. ಹೊಸ ಗ್ರಹನ? ನಿಂಗೇನಾಯ್ತೆ ರಚನಾ? ಹ್ಞೂ ಕಮ್ಲಿ, ನಂಗೆಲ್ಲ ಹೊಸದಾಗೆ ಕಾಣ್ತಿದೆ. ಹೊಸ ಕೆಲ್ಸದವರೆಲ್ಲ ಬಂದ್ಬಿಟ್ಟಿದ್ದಾರೆ. ರಚನಾ, ಸಾರಿ ಕಮ್ಲಿ, ಐ ಕಾಂಟ್ ಕಂಟ್ರೋಲ್. ಬರೋ ಕೋಪಕ್ಕೆ ಕತ್ತಿಸಿ ಸಾಯಿಸ್ಬಿಡ್ತೀನಿ ಕಣೆ. ಋಷಿ ತಂಗಿ ಅಂತ ಸುಮ್ಮನೆ ಇದ್ದೀನಿ. ಇಡಿಯಟ್. ಎಂತ ಪರಿಸ್ಥಿತಿ ಬಂತು ಅನಿಕಾ ನಿಂಗೆ? ಅದೇನೋ ಗಾದೆ ಇದೆಯಲ್ಲ, ಏನಪ್ಪ ಅದು? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ನೀನೇ ಕಣೆ. ನೀನ್ ಕುಡಿಯೇ ನೀರ್ನ ಡಮ್ ಗರ್ಲ್, ನನ್ನನ್ನೇ ಆಡ್ಕೋತೀಯಾ? ಈಗ ಅನ್ಭವಿಸು. ರಚನಾ, ನೋಡ್ ಕಮ್ಲಿ ಹೇಗ್ ಮಾಡಿದ್ದಾಳೆ. ಇವಳು ಮಾಡಿರೋ ತಪ್ಪಿಗೆಲ್ಲ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದನ್ನ ಹೇಳಿದ್ರೆ ದೊಡ್ಡ ಕೋಪ ಇವಳಿಗೆ. ಇವಳು ನನ್ ಸುಮ್ಮನೆ ಬಿಡಲ್ಲ. ಅನಿಕಾ, ಸಾರಿ ಕೇಳು. ಅವಳು ಮಾತಾಡಿದ್ನ ನೀನೇ ಕೇಳಿಸ್ಕೊಂಡೆ ತಾನೆ? ವೈ ದ ಹೆಲ್ ಶುಡ್ ಐ ಸೇ ಸಾರಿ? ಅವಳೇ ನನ್ನ ಹತ್ರ ಸಾರಿ ಕೇಳಬೇಕು. ಕೇಳು. ಅನಿಕಾ, ಹಠ ಮಾಡಿದ್ರೆ ಚೆಂದಾಗಿರಲ್ಲ. ಸಾರಿ ಕೇಳು. ಕೇಳಲ್ಲ. ಕೇಳ್ತ್ಯೋ ಇಲ್ವೋ? ಏನಾಯ್ತು? ಬೇಬಿ, ಗುರ್ರಂತಿರೋ ಮುಖನ ಮೊದಲು ಸರಿ ಮಾಡ್ಕೋ.
ಹೀಗೆ ಗುರಾಯಿಸ್ಕೊಂಡು ನಿಂತಿದ್ರೆ ನಮಗೆ ಒಳ್ಳೇದಲ್ಲ. ಬಿಳಿ ಬಾವುಟ ಹಾರಿಸ್ಬಿಡು. ಸಾರಿ ತಾನೇ, ಕೇಳ್ಬಿಡು ಬೇಬಿ ಪ್ಲೀಸ್. ಬೇಬಿ ಅನಿಕಾ, ಹಿಂಗ್ ಹೇಳಿದ್ರೆ ನೀನ್ ಕೇಳೋಕ್ಕಿಲ್ಲ. ಒಂಟಿ ಕಾಲಲ್ಲಿ ನಿಂತ್ಕ. ವಾಟ್? ಆಟ ಆಡ್ತಿದ್ಯಾ? ನಾನ್ ಯಾಕೆ ಒಂಟಿ ಕಾಲಲ್ಲಿ ನಿಂತ್ಕೋಬೇಕು? ನೋ ಚಾನ್ಸ್. ಒಂಟಿ ಕಾಲಲ್ಲಿ ನಿಂತ್ಕೊಂಡಿಲ್ಲ ಅಂದ್ರೆ ನಿನ್ ಗಂಟು ಮುಟ್ಟೆ ಎಲ್ಲ ಹೊಸ್ಲಿಂದ ಆಚೆ ಬಿದ್ದಿರ್ತೈತೆ. ಇವಾಗ ನೀನೇ ಯೋಚನೆ ಮಾಡು. ಸಮಯಕ್ಕೆ ಹೊಳ್ತೀಯೋ, ಒಂಟಿ ಕಾಲಲ್ಲಿ ನಿಲ್ತೀಯೋ, ಅಥವಾ ಹೊರ್ಗಡೆ ಹೋಯ್ತೀಯೋ ಅಂತ. ಬೇಬಿ ಪ್ಲೀಸ್ ಸಾರಿ ಕೇಳು. ಕಮಲಿ, ನನ್ನ ಬೇಬಿ 5 ನಿಮಿಷ ಹೀಗೆ ನಿಂತ್ರೆ ಸಾಕಲ್ವಾ? ನೀನು ಅವಳನ್ನ ಕ್ಷಮಿಸ್ತೀಯ ಅಲ್ವಾ? ಸಾರಿ 7 ಗಂಟ ಕಾಲ್ನ ಇಳ್ಸಂಗಿಲ್ಲ. ಕಾಲ್ ಇಳ್ಸಿದ್ರೆ ನೀನು ರಚನನ್ ಕಾಲಕ್ಕೆ ಬಿದ್ದು ಸಮಯಕ್ಕೆ ಹೊಳ್ದಂಗೆ. ರಚನಾ ಬಾ. ಬೇಬಿ ಅವ್ರು ಹೋದ್ರು. ರಿಲ್ಯಾಕ್ಸ್ ಕಂದ. ಅವಳು ಹೇಳಿದ್ ಕೇಳಿಸ್ಕೊಂಡಿಲ್ವಾ? ಕಾಲ್ ಇಲ್ಸಿದ್ರೆ ಅವಳ ಕಾಲಿಗೆ ಬಿದ್ದಂಗಂತೆ. ನಾನು ಅವಳ ಕಾಲಿಗೆ ಬೀಳ್ಬೇಕಾ? ಅಯ್ಯೋ, ಅವಳು ಏನೋ ಹೇಳ್ತಾಳೆ ಅಂತ ನೀನ್ ಯಾಕೆ? ಶಟ್ ಅಪ್ ಅಂಡ್ ಗೋ ಅಮ್ಮಮ್ಮ. ನಿಮ್ಮಿಬ್ರಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋದು ಯಾರ ಕೆಲಸ? ಅನಿಕಂದು. ಅನಿಕಂದು, ಅನಿಕಾ, ಇವಾಗ ನೀನ್ ನಿಲ್ಲೋದೇನ್ ಬೇಕಾಗಿಲ್ಲ, ಹೋಗು. ಬೇಡ, ಅವಳು ಹಿಂಗೆ ನಿಂತ್ಕೊಳ್ಳಿ. ನಿಮ್ ರಂಗೋಲಿ ಕೆಲಸ ಆಯ್ತಲ್ವಾ? ನೀವೇ ಹೋಗಿ ಬಾತ್ರೂಮ್ ತೊಳಿರಿ. ನಾನಾ? ಇಲ್ಲಪ್ಪ, ಇದೆಲ್ಲ ನನ್ನಿಂದ ಆಗಲ್ಲ ಅಂದ್ರೆ. ಇಲ್ಲಮ್ಮ, ಈ ವಯಸ್ಸಲ್ಲಿ ನನಗೆ ಒಂಟಿ ಕಾಲು ಯೋಗ ಇಲ್ಲ, ಬಹಳ ಕಷ್ಟ. ನೀನ್ ಹೇಳ್ದಾಗೆ ಬಾತ್ರೂಮೇ ತೊಳಿತೀನಿ ಬಿಡು. ಕಮಲಿ, ದಿಸ್ ಇಸ್ ನಾಟ್ ಫೇರ್. ಅವ್ರಿಗೆ ವಯಸ್ಸಾಗಿದೆ, ನೀನ್ ಮಾಡ್ತಿರೋದು ತಪ್ಪು. ಹೌದಾ ಅನಿಕಾ? ರಚನನ್ ತವ ಸಾರಿ ಕೇಳಿ ನೀನೇ ನಿಮ್ಮ ಅಮ್ಮಮ್ಮಂಗೆ ಸಹಾಯ ಮಾಡು. ಆಗಕ್ಕಿಲ್ಲ ಅಂದ್ರೆ ಬಿಡು, ನೀವಿಬ್ರು ಕಷ್ಟ ಅನುಭವಿಸಿ. ಉಪ್ಪು ತಿನ್ಮ್ಯಾಕೆ ನೀರು ಕುಡಿಲೇಬೇಕು.
ಕಮಲಿ ಅವರೇ, ತಮಾಷೆಗೆ ಲಾಕ್ ಮಾಡಿದ್ದಾರೆ ಅಂದರೆ ಲಾಕ್ ಮಾಡಿ ಮರ್ತೋದ್ರ ಅಥವಾ ಬೇಕಂತಾನೆ ಕೂಡ ಹಾಕಿದಾರ? ಹಲೋ ಕಮಲಿ ಅವರೇ, ನಿಂಗಿ ಯಾರು ಇದ್ದೀರಾ? ಇದೊಳ್ಳೆ ಹಳ್ಳದ ಬಿದ್ದು ತೋಳದ ಕತೆ ಆಯ್ತಲ್ಲ. ಒಬ್ಬ ಇಷ್ಟೊತ್ತಾದ್ರೂ ಎದ್ದು ಬಂದಿಲ್ವಲ್ಲ, ಏನಾಯ್ತು? ಟೀ ಕಾಫಿ ಬೇಕಾ ಅಂತ ಕೇಳೋದಕ್ಕೆ ಒಬ್ರು ಇಲ್ವಲ್ಲ ಇಲ್ಲಿ. ರೀ ಕಮಲಿ ಅವರೇ, ಋಷಿ ಒಳಗಿದ್ದಾನೆ. ಋಷಿ ಬರುವಾಗ ನಾನು ಹೀಗಿದ್ರೆ ಅವನ್ ಮುಂದೆ ಅವಮಾನ ಆಗುತ್ತೆ. ನೋ, ಪಕ್ಕ ಪ್ಲಾನ್ ಮಾಡಿ ಮಾಡ್ತಿರೋ ಕೆಲಸ. ಬೇಕು ಅಂತಲೇ ನನ್ನ ಕೂಡ ಹಾಕಿದ್ದಾರೆ. ನೋಡ್ತೀನಿ ಅದು ಯಾವಾಗ ನೆನಪು ಮಾಡಿಕೊಂಡು ನನ್ನ ಬಂದು ರಿಲೀಸ್ ಮಾಡ್ತೀರಾ ಅಂತ. ಎಲ್ರಿಗೂ ದೇಹದಲ್ಲಿ ಕೊಬ್ಬಿದ್ರೆ ಅವಳಿಗೆ ಕೊಬ್ಬೆ ದೇಹ ಕಮ್ಲಿ. ಇಷ್ಟೆಲ್ಲ ಆದ್ರೂ ಅವಳ ಆಟಿಟ್ಯೂಡ್ ಒಂಚೂರಾದ್ರೂ ಬದಲಾಗಿದ್ಯಾ ನೋಡು. ನೀನ್ ಫುಲ್ ಚಾರ್ಜ್ ತಗೊಂತಿರೋದು ನೋಡಿ ನಂಗಂತೂ ಖುಷಿ ಆಯ್ತು. ಆದ್ರೂ ಇಷ್ಟು ಸಾಲಲ್ಲ, ನೀನಿನ್ನೂ ಸಿಂಗಮ್ ತರ ಆಗ್ಬೇಕು. ಇದುವೇ ನಾನ್ ಬಲವಂತ ಮಾಡಿ ಹೇಳಿದ್ದಕ್ಕೆ ಈ ಮಟ್ಟಕ್ಕೆ ಬಂದೈತ್ ರಚನಾ. ಇಲ್ಲ ಅಂದಿದ್ರೆ ಮೇಡಮ್ ಅವ್ರ ಅನಿಕಾ ಮತ್ ಕಾಮಿನಿತ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡಿರೋರು. ಸಾಕ್ ಸುಮ್ಕಿರು, ನಿಂಗೆ ಅಧಿಕಾರ ಕೈನಾಗೈತೆ ಅಂತ ಎಕ್ಕ ಮಕ್ಕ ದುಡ್ಸ್ಕೋಬಾರ್ದು. ಅಯ್ಯೋ, ಅಜ್ಜಿನೇ ಪರ್ಮಿಷನ್ ಕೊಟ್ಟವ್ರೆ, ಗೇರ್ ಹಾಕಿ ಆಕ್ಸಿಲೇಟರ್ ಒತ್ತಕ್ಕೆ ನಿಂಗೆ ಏನವಿ ಕಷ್ಟ? ನಿಂಗೆ ಅರ್ಥ ಆಯ್ತಿಲ್ಲ. ನಿಂಗೆ ಇದನ್ನ ನೀನು ಮಜವಾಗಿ ತಕತಿದ್ಯಾ. ಅನಿಕನ್ ಮ್ಯಾಕೆ ಸೇಟ್ ತೀರ್ಸ್ಕೊಳ್ಳೋ ಆಟ ಅಲ್ಲ ಇದು. ಅವಳು ಬದಲಾಗಬೇಕು, ಅದೇ ನನ್ನ ಉದ್ದೇಶ. ಆ ಒಂದು ಕಾರಣದಿಂದ ಮಾತ್ರ ನಾನು ಇದನ್ನೆಲ್ಲ ಮಾಡ್ತೀನಿ. ಅಯ್ಯೋ, ಅಜ್ಜಿಗಿರೋ ತಿಳುವಳಿಕೆನೂ ನಿಂಗಿಲ್ವಲ್ಲ ಕಮ್ಲಿ. ಅದೇ ನೋಡು, ನೀನೀಗ ಸ್ಟ್ರಿಕ್ಟ್ ಆಗಿಲ್ಲ ಅಂತ ಅಂದ್ರೆ ಅವಳು ಮತ್ತೆ ಬೆಟ್ಟ ಹತ್ತಿ ಕೂತ್ಕೊಂತಾಳೆ. ಆಮೇಲೆ ನಮ್ಮನ್ನೆಲ್ಲ ಮೇಲಿಂದ ಎಸಿತಾಳೆ ಅಷ್ಟೇ. ಈಗ್ಲೇ ಅವಳನ್ನ ಕಟ್ಟಾಕಿ ಬುದ್ಧಿ ಕಲ್ಸು. ಅದಕ್ಕೆ ನೀನ್ ಸ್ಟ್ರಿಕ್ಟ್ ಆಗಿ ಮೇಷ್ಟ್ರ ತರ ನಡ್ಕೊಳ್ಳೇಬೇಕು. ಹೌದು, ಮೇಷ್ಟ್ರು ಅಂದಾಗ ನೆನ್ಪಾಯ್ತು, ಅಣ್ಣ ಎಲ್ಲಿ? ಎಲ್ಲೂ ಕಾಣ್ತಾನೆ ಇಲ್ಲ ಬಂದಾಗಿಂದ. ಅಯ್ಯೋ ಮಾರವ್ವ,